ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಪಿಕ್ ಟ್ರಾವೆಲ್ ಡೈರೀಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಶಶಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ನಿಮ್ಮ ಶಶಿ. ಸ್ನೇಹಿತರೆ, ಈಗ ರೀಸೆಂಟಾಗಿ ಬ್ಯಾಚುಲರ್ ರೂಮ್ಗೆ ಶಿಫ್ಟ್ ಆಗಿದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ್ಯಕ್ಚುಲಿ ನಾನು ತುಮಕೂರಲ್ಲೇ ನಿಯರ್ ಬೈ ಕೆಲಸ ಮಾಡೋದ್ರಿಂದ ಇಲ್ಲಿ ಕ್ಯಾತ್ಸಂದ್ರದ ಹತ್ರ ಒಂದು ಅಫೋರ್ಡಬಲ್ ರೂಮ್ ಸಿಕ್ತು. ಸೊ ಅದಕ್ಕೆ ಆ ರೂಮ್ಗೆ ಶಿಫ್ಟ್ ಆಗಿದ್ದೀನಿ. ಯೂಶ್ವಲಿ ನಾನು ನೆಲಮಂಗಲದಿಂದ ತುಮಕೂರಿಗೆ ಓಡಾಡ್ತಾ ಇದ್ದೆ ಮುಂಚೆಯಿಂದ. ನಾನು ಕೆಲಸ ಮಾಡೋ ಜಾಗಕ್ಕೂ ಮತ್ತು ನಮ್ಮ ಮನೆ ಇದ್ದಿದ್ದಕ್ಕೂ ಒಂದು ಸೈಡ್ ಬಂದು 70 ಕಿಲೋಮೀಟ್ರ್ ಇತ್ತು. ಸೊ ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿ ಸುಮಾರು 140 ಕಿಲೋಮೀಟರ್ಸ್ ಆಗ್ತಾಯಿತ್ತು ಒನ್ ಡೇ ಜರ್ನಿ ನಂದು ಬೈಕಲ್ಲಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಮತ್ತು ಪೆಟ್ರೋಲ್ ಎಕ್ಸ್ಪೆನ್ಸಸ್ಸು ಕೂಡ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 3,500ದಿಂದ 4,000ವರೆಗೂ ಎಕ್ಸ್ಪೆನ್ಸ್ ಬರ್ತಾಯಿತ್ತು. ಅದ್ರ ಜೊತೆಗೆ ಆಯಿಲು, ಸರ್ವಿಸ್ ಇವೆಲ್ಲ ನಿಮಗೆ ಗೊತ್ತೇ ಇದೆಯಲ್ಲ. ಸೊ ಇದೆಲ್ಲ ಇರ್ತಿತ್ತು. ಹಾಗೆ ಪೆಟ್ರೋಲ್ ರೇಟ್ ಕೂಡ ಇತ್ತೀಚೆಗೆ ಜಾಸ್ತಿ ಆಗೋಯಿತು. ಈಗ ನನಗೆ ಕ್ಯಾತ್ಸಂದ್ರದಲ್ಲಿ ಯಾವುದೋ ಒಂದು ಸುಮಾರು 2,500 ರೇಂಜಲ್ಲಿ ಒಂದು ಸಿಂಗಲ್ ರೂಮು ರೆಂಟಿಗೆ ಸಿಕ್ತು. ಸೊ ಅದಕ್ಕೆ ಶಿಫ್ಟ್ ಆಗಿಬಿಟ್ಟೆ. ಯಾವುದು ಓಡಾಟದ ಇದು ಟೆನ್ಷನ್ನೇ ಬೇಡ. ಮತ್ತು ಅಲ್ಲಿಂದ ಓಡಾಡೋದಕ್ಕೆಲ್ಲ ತುಂಬ ಟ್ರಾಫಿಕ್ಕು, ಹಾಗೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸು ಆ ರೋಡಲ್ಲಿ. ಮತ್ತು ಆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಸೊ ಇದು ಯಾವುದು ತಲೆನೋವೇ ಬೇಡ ಅಂದ್ಬಿಟ್ಟು ಒಂದು ಬ್ಯಾಚುಲರ್ ರೂಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಹೇಗಿದೆ ರೂಮ್ ಒಳಗಡೆ ಎಲ್ಲ ಅಂತ ತೋರಿಸ್ತೀನಿ, ಏನೇನು ಸೆಟಪ್ ಇದೆ, ಯಾವ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನಾನು ರೂಮ್ ಆಚೆಗಡೆ ಹೇಗಿದೆ ವ್ಯೂ ಮಾತ್ರ ನನ್ನ ರೂಮ್ ಆಚೆಗಡೆ ಸಖತ್ತಾಗಿದೆ. ಮುಂದೆ ಎಲ್ಲ ಫುಲ್ಲು ಬೆಟ್ಟ ಇದೆ. ಬನ್ನಿ ತೋರಿಸ್ತೀನಿ, ನೋಡೋಣ. ಆ್ಯಕ್ಚುಲಿ ನನ್ನ ರೂಮ್ ಆಚೆಗಡೆ ವ್ಯೂ ಸಖತ್ತಾಗಿದೆ. ಫುಲ್ಲು ಬೆಟ್ಟಗಳು ನೋಡಿ. ಸಿಂಗಲ್ ಇದೊಂದು ರೂಮ್. ಇದು ಸಿಂಗಲಾಗಿ ಒಂದು ಬೆಡ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಮಲ್ಕೊಳ್ಳೋದಕ್ಕೆ. ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಇದೆ, ಒಂದು ಮಿರರು. ಆಮೇಲೆ ಇದೆಲ್ಲ ಕುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಐಟಮ್ಸ್ ಎಲ್ಲ ಊರಿಂದ ತೊಗೊಂಬಂದಿದ್ದೀನಿ. ಆದರೆ ಇನ್ನೂ ಗ್ಯಾಸು ಮತ್ತು ಇಂಡಕ್ಷನ್ ಸ್ಟವ್ ತೊಗೊಂಬಂದಿಲ್ಲ. ಸೊ ಆಮೇಲಿಂದ ಹೋಗಿ ತೊಗೊಂಬರಬೇಕು. ಸೊ ತೊಗೊಂಬಂದಮೇಲೆ ಕುಕ್ಕಿಂಗ್ ಮಾಡೋದಕ್ಕೆಲ್ಲ ಐಟಮ್ಸ್ ಎಲ್ಲ ರೆಡಿ ಇದೆ. ಸೊ ಇದು ವಾರ್ಡ್ರೋಬು, ಇದು ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ, ಇದೆಲ್ಲ ಬಟ್ಟೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಚೆನ್ನಾಗಿ. ನೋಡಿ, ಎಲ್ಲ ಬಟ್ಟೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ, ವಿಂಡೋ ತೆಗೆದ್ರೆ ಫುಲ್ಲು ಗಾಳಿ ಬರುತ್ತೆ. ಸೊ ಫ್ಯಾನು ಕೂಡ ಓನರ್ ಕಡೆಯಿಂದನೇ ಕೊಟ್ಟಿದ್ದಾರೆ. ಸೊ ಸಫೆಸ್ಟಿಕೇಟೆಡ್ ಆಗಿದೆ. ಮತ್ತು ರೂಮಲ್ಲಿ ಸೋಲಾರ್ ಎಲ್ಲ ಇದೆ. ಓಕೆ, ಸೋಲಾರ್ ಇದೆ. ಎಲೆಕ್ಟ್ರಿಸಿಟಿ ಬಿಲ್ಲೇನು ಕೊಡೋಂಗಿಲ್ಲ ನಾವು. ಲ್ಯಾಟ್ರಿ. ಸೊ ವಾಟ್ರ್ ಬಿಲ್ಲು ಏನೂ ಇಲ್ಲ. ಸೊ ಆರಾಮಾಗಿ ಒಂದು ಅಫೋರ್ಡಬಲ್ ರೇಟಲ್ಲಿ ಸಿಕ್ಕಿದೆ. ಓನರ್ ತುಂಬ ಒಳ್ಳೆಯವರು. ಸೊ ಹೆಂಗೋ ಆರಾಮಾಗಿ ಈ ರೂಮಲ್ಲಿ ಇತ್ಕೊಂಡು ಹೋಗ್ಬೋದು ನಾವು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಆ್ಯಕ್ಚುಲಿ ನನ್ನ ರೂಮಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಕಂಪ್ನಿದು ಕ್ಯಾಬ್ ಬರುತ್ತೆ. ಸೊ ಆರಾಮಾಗಿ ಹೋಗಿ ಆ ಕ್ಯಾಬಲ್ಲಿ ಹತ್ಕೊಬೋದು. ಸೊ ನಡ್ಕೊಂಡು ಬೇಕಾದರೆ ಹೋಗ್ಬೋದು, ಇಲ್ಲಾಂದ್ರೆ ನನ್ನ ಬೈಕ್ ಇದೆ, ತೊಗೊಂಡೋಗಿ ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಒಂದು 5 ನಿಮಿಷಕ್ಕೆ ಹೋಗ್ಬೋದು ಇಲ್ಲಿಂದ ನಮ್ಮ ರೂಮಿಂದ ಬಸ್ ಸ್ಟಾಪ್ಗೆ. ಅಲ್ಲಿ ಕ್ಯಾಬಲ್ಲಿ ಹತ್ಕೊಂಡು ಆರಾಮಾಗಿ ಆಫೀಸ್ಗೆ ಹೋಗ್ಬೋದು. ಅದಕ್ಕೂ ಟೆನ್ಷನ್ ಇಲ್ಲ, ದೂರನೂ ಇಲ್ಲ. ಕನ್ವೀನಿಯೆಂಟ್ ಸೆಂಟ್ರಲ್ಲಿ ನನಗೆ ಈ ರೂಮ್ ಸಿಕ್ಕಿದೆ. ಸಖತ್ ಖುಷಿಯಾಗಿದೆ. ಸೊ ಸ್ನೇಹಿತರೆ, ನೀವು ಈಗ ನೋಡ್ತಾ ಇದ್ದೀರಾ, ಊರಿಂದ ಕುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸು, ಕುಕ್ಕರು, ಇಂಡಕ್ಷನ್ ಸ್ಟೌವು, ಸೊ ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಇನ್ಮೇಲೆ ಏನಿಲ್ಲ, ಆರಾಮಾಗಿ ಹೋಟೆಲ್ ಊಟ ಏನೂ ತಿಂದಲೇ ನಾನೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಸೊ ನೋಡಿ, ಕೆಳಗಡೆ ಒಂದು ಮನೆಯಲ್ಲಿ ಒಂದು ಸ್ಪೇರ್ ಮಿಕ್ಸಿ ಇತ್ತು. ಸೊ ಅದನ್ನು ಎತ್ಕೊಂಬಂದಿದ್ದೀನಿ, ಏನಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ. ಸೊ ಅಲ್ಲಿ ಬೇರೆ ಇದೆ. ಸೊ ಅದಕ್ಕೆ ಇದನ್ನು ನಾನೇ ಎತ್ಕೊಂಬಂದಿದ್ದೀನಿ. ಸೊ ಇದು ಕಂಪ್ಲೀಟ್ ಕುಕ್ಕಿಂಗ್ ಸೆಟಪ್ಪು. ಸ್ನೇಹಿತರೆ, ಯೂಶ್ವಲಿ ಏನು ಗೊತ್ತಾ, ನಾನು ಈ ಇಂಡಕ್ಷನ್ ಸ್ಟವ್ ಮತ್ತು ಗ್ಯಾಸ್ ಎರಡೂ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಅಕಸ್ಮಾತ್ ಏನಾದರೂ ಪವರ್ ಇಲ್ಲ ಅಂದರೆ, ಕರೆಂಟ್ ಇಲ್ಲ ಅಂದರೆ ಎಮರ್ಜೆನ್ಸಿಗೋಸ್ಕರ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಇಂಡಕ್ಷನ್ ಸ್ಟವಲ್ಲೇ ನಾನು ಎಲ್ಲ ಕೆಲಸನೂ ಮುಗ್ದೋಗ್ಬಿಡುತ್ತೆ ಮತ್ತು ಈಸಿ ಕೂಡ, ಬೇಗ ಕುಕ್ ಆಗುತ್ತೆ. ಏನಾದರೂ ಪವರ್ ಇಲ್ಲ ಅಂದಾಗ ಮಾತ್ರ ಗ್ಯಾಸ್ನ ಯೂಸ್ ಮಾಡ್ಬೋದು. ಯಾಕೆಂದರೆ ಎವ್ರಿ ಟೈಮ್ ನಾನು ಗ್ಯಾಸ್ನ ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಹೋಗಿ ತುಂಬಿಸ್ಕೊಂಬರೋದು ಸುಮ್ಮನೆ ಎಲ್ಲ ರಿಸ್ಕು. ಸೊ ಇಂಡಕ್ಷನ್ ಇದು ಕುಕ್ ಟಾಪ್ ಏನಿದೆ ಅದು ಚೆನ್ನಾಗಿರುತ್ತೆ. ಸೊ ಅದರಲ್ಲೇ ಎಲ್ಲ ಮಾಡ್ಕೊಬೋದು.
ಸ್ನೇಹಿತರೆ, ನೆನ್ನೆ ಸಂಡೇ ಇತ್ತು. ಸೊ ಅದರಿಂದ ಊರಿಗೆ ಹೋಗಿ ಏನೇನು ಕುಕ್ಕಿಂಗ್ ಐಟಮ್ಸ್ ಬೇಕು ಎಲ್ಲ ಎತ್ಕೊಂಡ್ಬಂದು ರೂಮಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಸೊ ಇವಾಗ ಫುಲ್ಲು ರಿಲ್ಯಾಕ್ಸ್ಡ್, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಸೊ ಎದ್ದಿದ್ದೀನಿ ಇವಾಗ. ಇಲ್ಲೊಂದು ಅಂಗಡಿಯಲ್ಲಿ ಟೀ ಸಖತ್ತಾಗಿ ಮಾಡ್ತಾರೆ, ಹೋಗಿ ಟೀ ಕುಡ್ಕೊಂಬರೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಸೊ ಬನ್ನಿ ಹೋಗಿ ಟೀ ಕುಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲೇ ನನ್ನ ರೂಮ್ ಹತ್ರನೇ ಅಂಗಡಿ ಇರೋದಿದು. ಇಲ್ಲಿ ಸಾಕಷ್ಟು ಅಂಗಡಿಗಳಿದೆ, ಆದರೆ ಅದೊಂದು ಅಂಗಡಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಅದೇ ಅಂಗಡಿಗೆ ಹೋಗ್ತಿರ್ತೀನಿ ಯಾವಾಗಲೂ. ಸ್ನೇಹಿತರಂಗೆ ಟೀ ಕುಡಿಬೇಕಾದ್ರೆ ಇಲ್ಲಿ ನೋಡಿ, ಈ ಮರದ ಸುತ್ತ ಏನೋ ಒಂದು ಇದ್ರ ಥರ ಮಾಡಿದ್ದಾರೆ, ಮೆಶ್ ಥರ. ಅದರೊಳಗಡೆ ಎಲ್ಲ ಜನ ಎಲ್ಲ ಕಸ ಎಲ್ಲ ತುಂಬಿಟ್ಟಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ ಅಂತ ಅರ್ಥನೇ ಆಗ್ತಾಯಿಲ್ಲ. ನೋಡಿ, ಆ ಮರ ಏನು ಪಾಪ ಮಾಡಿತ್ತು ಗುರು, ಯಾಕ್ರಯ್ಯ ಹಿಂಗೆಲ್ಲ ಮಾಡ್ತಿರತ್ತು. ಬೇಜಾರಾಗತ್ತಪ್ಪ ನೋಡೋಕ್ಕೆ. ಇದನ್ನು ಮಾತ್ರ ನೋಡೋಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಷ್ಟು ವರ್ಷಿದ್ದಾನೆ ಮನುಷ್ಯ ಅಂತ ನೋಡಿ. ಇಲ್ಲಿ ನಮ್ಮ ರೂಮಿಂದ ಸ್ವಲ್ಪ ಮುಂದೆ ಬಂದಾಗ ಒಂದು ಯಶಸ್ವಿನಿ ಇಡ್ಲಿ ಹೋಟ್ಲ್ ಅಂತ ಸಿಗುತ್ತೆ ರೋಡ್ ಸೈಡಲ್ಲಿ. ಸಿಕ್ಕಾಪಟ್ಟೆ ಜನ ಬಂದಿಲ್ಲಿ ಟಿಫನ್ ಮಾಡ್ತಾರೆ. ನಾನು ಒಂದು ಸತಿ ಟಿಫನ್ ಮಾಡಿದ್ದೀನಿ, ತುಂಬ ಸಖತ್ತಾಗಿ ಮಾಡ್ತಾರೆ. ಇಡ್ಲಿ, ಪೂರಿ, ಚಿತ್ರಾನ್ನ, ಪಲಾವ್ ಎಲ್ಲ ಸಿಗುತ್ತೆ. ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವ ದೋಪು ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ತುಂಬ ಕಮ್ಮಿ ರೇಟು ಕೂಡ. ಸೊ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಏನಾದರೂ ಒಂದು ಹೊಸದಾಗಿ ಕುಕ್ಕಿಂಗ್ ಮಾಡ್ಕೊಳ್ಳೋಣ, ಒಳ್ಳೆ ಡಿಶಸ್ ಮಾಡ್ಕೊಳ್ಳೋಣ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದ ಟೇಕ್ ಕೇರ್, ಬಾಯ್ ಬಾಯ್.